ಆ ರೀತಿ ಪಿಚ್ ಇರುವಂಥದ್ರಲ್ಲೇ ಈಗ ಪ್ಲೇಯರ್ಸ್ಗಳು ಮಿಂಚ್ತಾ ಇದ್ದಾರೆ ಅಹಮದಾಬಾದ್ ಪಿಚ್ಗಳಲ್ಲಿ. ಸೊ ಇದು ಪಿಚ್ಚು ಬ್ಯಾಟ್ಸ್ಮನ್ಗಳು ಒಮ್ಮೆ ಫಾರ್ಮಿಗೆ ಬಂದರೆ ಅವ್ರನ್ನ ತಡೆಯೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪವರ್ ಪ್ಲೇಯಲ್ಲೇ ಒಂದು ಒಂದು ಸ್ಕೋರ್ ಬಂತಂದರೆ, ಗುಡ್ ಸ್ಕೋರ್ ಬಂದರೆ ಪವರ್ ಪ್ಲೇಯಲ್ಲಿ, ಸೊ ಮುಂದಿನ ಸ್ಕೋರ್ ಮಾಡೋದೇನು ದೊಡ್ಡ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಸೊ ಈ ಒಂದು ಪಿಚ್ ಏನಿದೆ, ಪಿಚ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಪಿಚ್ ನಲ್ಲಿ ಫಸ್ಟ್ ಟಾಸ್ ಗೆದ್ರೆ ಏನನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಟಾಸ್ ಗೆದ್ದು? ಸೊ ಈ ಪಿಚ್ಚಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ನಾನು. ಯಾಕಂದರೆ ಟಾರ್ಗೆಟ್ ಈ ಸ್ಪಿನ್ ಸ್ನೇಹಿ ಪಿಚ್ ಆಗಿರೋದ್ರಿಂದ ಬೌಲರ್ಸ್ಗಳಿಗೆ ಸಾಕಷ್ಟು ಅಡ್ವಾಂಟೇಜ್ ಇರುತ್ತೆ. ಸೊ ಹೀಗಾಗಿ ಫಸ್ಟ್ ಬೌಲಿಂಗ್ ತೊಗೊಂಡ್ರೆ ಬೆಟರ್ ಅಂತೇನೆ ನಾನು. ಬೌಲಿಂಗ್ ತಗೊಂಡ್ರೆ ಬೌಲಿಂಗ್ ಬೆಟರ್ ತೊಗೊಂಡು ಅಪೋನೆಂಟ್ ಟೀಮ್ ಎಷ್ಟು ಹೊಡಿಯುತ್ತೆ ಅನ್ನೋದನ್ನ ಟಾರ್ಗೆಟ್ ನೋಡಿ ಆಮೇಲೆ ನಿಧಾನ ಚೇಸಿಂಗ್ ಮಾಡಿದ್ರೆ ಆಯಿತು. ಚೇಸಿಂಗ್ ಮಾಡಿದ್ರೆ ಆಯ್ತು. ಆಮೇಲೆ ಟಾರ್ಗೆಟ್ ಯಾವ ರೀತಿ ಎಷ್ಟು ಸೆಟ್ ಮಾಡಿದ್ರೆ ಒಳ್ಳೆ? ಟಾರ್ಗೆಟು ಆ್ಯಕ್ಚುಲಿ ಸ್ಪಿನ್ ಬೌಲಿಂಗ್ಗೆ ಸಾಕಷ್ಟು ಹೆಲ್ಪ್ ಆಗೋದ್ರಿಂದ ಇಲ್ಲಿ ಒಂದು 170 ಅಪ್ ಹೊಡೆದ್ರೆ ಸಾಕು, 170 ಪ್ಲಸ್ ಆದ್ರೂ ಸಾಕು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ನೋಡೋಣ ಯಾವ ರೀತಿ LSG ಅವ್ರ ಬ್ಯಾಟಿಂಗ್. ಹೈಯೆಸ್ಟ್ ಸ್ಕೋರ್ ಆ ಒಂದು ಸ್ಟೇಡಿಯಂ ಆ ಪಿಚ್ ನಲ್ಲಿ 160 ಇದೆ. ಸೊ 170 ಹೊಡೆದ್ರೆ ಕಮಾಲೆ ಆಗುತ್ತೆ ಅಂತೀರಿ? ಕಮಾಲೆ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಆ ಪಿಚ್ಚಿನ ಬಗ್ಗೆ ಈಗ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಒಪಿನಿಯನ್ ಇದ್ದಿದ್ದು, ಮತ್ತೆ ಇಲ್ಲ ಬ್ಯಾಟ್ಸ್ಮನ್ಗಳಿಗೆ ಆಗುತ್ತೆ ಅನ್ನೋದು ಬರುತ್ತೆ, ಹೇಳೋಕ್ಕಾಗಲ್ಲ 170 ಆದರೆ. ಎಸ್, ರೆಡ್ ಸಾಯಿಲ್ಸ್ ಪಿಚ್ಚು ಅಂಡ್ ಒಳ್ಳೆ ಪಿಚ್ ಕೂಡ ಹೌದು. ಸೊ ಬಿಷ್ಣೋಯ್, ಶಹಬಾಜು, ದಿಗ್ವೇಶ್ ರಾಠಿ ಇವು ಮೂರು ಕೂಡ ಸ್ಪಿನ್ನರ್ಗಳನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಇವತ್ತು LSG ಅವರು. ಸೊ ಇವತ್ತು ಕಮಾಲೆ ಮಾಡೋಗಿದ್ದಾರೆ ಬಿಷ್ಣೋಯ್ ಅವರು ಮಾತ್ರ. ಬಿಷ್ಣೋಯ್ ಅವ್ರ ಬೌಲಿಂಗ್, ಸ್ಪಿನ್ನಿಂಗು ಅವ್ರದ್ದು, ಶಹಬಾಜ್ ಅವ್ರ ಸ್ಪಿನ್ನಿಂಗ್ ಆಗಿರ್ಬೋದು, ದಿಗ್ವೇಶ್ ರಾಠಿ ಅವರು ಆಗಿರ್ಬೋದು. ಸೊ ಇವರು ಸಖತ್ ಸ್ಪಿನ್ನರ್ಗಳು ಇವರು LSGಯಲ್ಲಿ ಇವತ್ತು ಯಾವ ರೀತಿ ಕಮಾಲ್ ಮಾಡ್ತಾರೆ LSG ಪರ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಪಂಜಾಬ್ ಟೀಮ್ನಲ್ಲಿ ಚಹಲ್ ಜೊತೆಗೆ ಹರ್ಷಿತ್ ಬ್ರಾರಾ, ಮ್ಯಾಕ್ಸ್ವೆಲ್ ಕೂಡ ಸಾಥ್ ನೀಡ್ತಿದ್ದಾರೆ. ಮ್ಯಾಕ್ಸ್ವೆಲ್ ಅವರು ಆಲ್ರೌಂಡರ್, ಆಟ ಚೆನ್ನಾಗೇ ಇದೆ, ಅವ್ರು ಬೌಲಿಂಗ್ ಕೂಡ ಚೆನ್ನಾಗೇ ಆಗ್ತಾರೆ. ಸೊ ಲಾಸ್ಟು RCBಯಲ್ಲಿದ್ದರು, ಬಟ್ ಈ ಬಾರಿ ಪಂಜಾಬ್ನಲ್ಲಿ ಆಡ್ತಾ ಇದ್ದಾರೆ. ಅವ್ರದ್ದೇ ಹಳೆ ಟೀಮು ಮತ್ತು ಹಳೆ ಟೀಮ್ ಪರವಾಗಿನೇ ಆಡ್ತಾ ಇದ್ದಾರೆ. ಸೊ ಮ್ಯಾಕ್ಸ್ವೆಲ್ ಅವ್ರ ಕಮಾಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇವತ್ತು ಗ್ರೌಂಡಲ್ಲಿ ನೋಡೋಣ. ಯಾಕಂದರೆ ಅವ್ರದ್ದು ಒಳ್ಳೆ ಸ್ಪಿನ್ನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ಇವತ್ತು ಸ್ಪಿನ್ ಪಿಚ್ ಆಗಿರೋದ್ರಿಂದ ಎರಡೂ ಟೀಮಲ್ಲೂ ಅಷ್ಟೇ ಚೆನ್ನಾಗಿರುವಂಥ ಬೌಲರ್ಗಳನ್ನು ಕನ್ಸಿಸ್ಟೆಂಟ್ ಆಗಿ ಆಟ ಆಡಿಸ್ತಾ ಇದ್ದಾರೆ. ಸೊ ಟೀಮ್ಗಳನ್ನ ನೋಡೋದಾದ್ರೆ ಎರಡು ಕೂಡ ಒಂಥರ ಈಕ್ವಲ್ ಕ್ಯಾಲಿಬರ್ ಟೀಮ್ ಅಂತ ಹೇಳ್ಬೋದಲ್ವಾ? ಸೊ ಹಾಗಾದ್ರೆ ಕ್ವಿಕ್ ಆಗಿ ಪ್ಲೇಯಿಂಗ್ 11 ನೋಡೋದಾದ್ರೆ ಲಕ್ನೋ ಸೂಪರ್ ಜೈನ್ಸ್ ಅವ್ರದ್ದು. ಎಸ್, ನೀವು ನೋಡ್ತಾ ಇರೋ ಆಡನ್ ಮಾರ್ಕರಮ್ ಅವರು ಯಾವಾಗಲೂ ಡೇಂಜರಸ್ ಪ್ಲೇಯರೇ, ಯಾವಾಗ ಯಾವ ರೀತಿ ತಮ್ಮ ಆಟವನ್ನು ತೋರಿಸ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಇವರು ಮಿಚೆಲ್ ಮಾರ್ಷು ಮತ್ತು ಆಡನ್ ಮಾರ್ಕಮ್ ಅವರು ಇವರಿಬ್ಬರು ಮಿಂಚಿದ್ರೆ ಸಾಕು, ಒಂದು ದೊಡ್ಡ ಬಿಗ್ ಸ್ಕೋರ್ ಮಾಡೋಕ್ಕಂತೂ ಸಾಧ್ಯ ಇದೆ ಇವತ್ತು. ನಿಕೋಲಸ್ ಪೋರನ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ಲಾಸ್ಟ್ ಮ್ಯಾಚಸ್ ನಲ್ಲಿ ಫಾರ್ಮ್ ಅಲ್ಲಿ ಇದ್ದಾರೆ. ಅಂಡ್ ಪಂತ್ ಮೇಲೆ ಈ ಮ್ಯಾಚ್ ನಲ್ಲಿ ಭರವಸೆ ಜಾಸ್ತಿ. ಯಾಕೆಂದ್ರೆ ಯಾಕೋ ರಿಷಬ್ ಪಂತ್ ಮೇಲೆ ಈ ಬಾರಿ ನಾಯಕತ್ವ ಜವಾಬ್ದಾರಿಯಿಂದ ತಮ್ಮ ಆಟನ ಪ್ರೆಷರ್ ಜಾಸ್ತಿ ಆಗ್ತಿದೆಯಾ ಬಟ್ ಹೈಯೆಸ್ಟ್ ಅಮೌಂಟ್ ಗೆ ಬಿಡ್ ಆಗಿರೋದು ಅದು ಕೂಡ ಇದ್ದೇ ಇರುತ್ತೆ. ಆಡಬೇಕು ಅನ್ನೋ ಪ್ರೆಷರ್ ನಲ್ಲಿ ಏನಾದ್ರು ಕಳ್ಕೊತಿದಾರ ಮ್ಯಾಚಸ್ ಅನ್ನೋದು ಅನ್ಸುತ್ತೆ. ಬಟ್ ಜಾಸ್ತಿ ರೇಟಿಗೆ ಬಿಡ್ ಆದಂತ ಪ್ಲೇಯರು, ಬಟ್ ಈ ರೀತಿ ತಮ್ಮ ಪರ್ಫಾರ್ಮೆನ್ಸ್ ನ ತೋರಿಸಬಾರ್ದು ಅವ್ರು. ಆಕ್ಚುಲಿ ಚೆನ್ನಾಗಿ ಆಡ್ಬೇಕು ಆಕ್ಚುಲಿ ಹೇಳ್ತಾರೆ. ಸೊ ಯಾಕೋ ರಿಷಬ್ ಪಂತ್ ಅವ್ರಿಗೆ ಸರಿ ಮಂಕಾದಂಗೆ ಕಾಣ್ತಾ ಇದೆ. ಇನ್ನು ಆಯುಷ್ ಬಡೌನಿ ಅವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್. ಡೇವಿಡ್ ಮಿಲ್ಲರ್ ಅಂತೂ ಮಿಲ್ಲರ್ ಕಿಲ್ಲರು. ಲಾಸ್ಟ್ ಟೈಮ್ ಕೂಡ ಒಳ್ಳೆ ಆಡಿದ್ರು ಅವರು, ಡೇವಿಡ್ ಮಿಲ್ಲರ್ ಅವರು. ಸೊ ಇವತ್ತಿನ ಮ್ಯಾಚಲ್ಲೂ ಮಿಂಚ್ತಾರೆ ಅನ್ನೋ ಹೋಪ್ ಇದೆ ಮಾತ್ರ. ಅಂಡ್ ಆಲ್ಸೋ ಶಹಬಾಜ್ ಅಹ್ಮದ್ ಏನಿದ್ದಾರೆ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರ್. ಸೊ ಅವರು ಕೂಡ ಕಮಾಲ್ ಮಾಡೋದ್ರಲ್ಲಿ ನೋ ಡೌಟ್. ಅಂಡ್ ಎದುರಾಳಿ ತಂಡಕ್ಕೆ ಭಯ ಹುಟ್ಟಿಸೋದ್ರಲ್ಲೂ ನೋ ಡೌಟ್. ಶಾರ್ದುಲ್ ಠಾಕೂರ್ ಕೂಡ ಫೇಸ್ ಬೌಲರು, ಈಗಾಗಲೇ ಫಾರ್ಮ್ ಅಲ್ಲಿ ಇದ್ದಾರೆ ಶಾರ್ದುಲ್ ಠಾಕೂರ್ ಅವರು ಕೂಡ. ಲಾಸ್ಟ್ ಟೈಮು SRS ಜೊತೆಗೆ ಸಖತ್ತಾಗಿ ಬೌಲಿಂಗ್ ಹಾಕಿದ್ರು ಶಾರ್ದುಲ್ ಠಾಕೂರ್ ಅವರು. ಸೊ ಈ ಮ್ಯಾಚಲ್ಲೂ ಕೂಡ ಅದೇ ರೀತಿ ಬೌಲಿಂಗ್ ಮಾಡ್ತಾರೆ ಅನ್ನೋ ಹೋಪ್ ಇದೆ. ಇನ್ನು ರವಿ ಬಿಷ್ಣೋಯ್ ಅವರು ಲೆಗ್ ಸ್ಪಿನ್ನರು. ಇವತ್ತು ಇವ್ರ ಲೆಗ್ ಸ್ಪಿನ್ ಯಾವ ರೀತಿ ಕಮಾಲ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಇನ್ನು ಪ್ರಿನ್ಸ್ ಯಾದವ್ ಅವರು, ದಿಗ್ವೇಶ್ ರಾಠಿ ಅವರು ಇವರು ಕೂಡ ಸಖತ್ತಾಗಿ ಸ್ಪಿನ್ ಅಲ್ಲಿ ಮೋಡಿ ಮಾಡುವಂತ ಆಟಗಾರರು. ಆವೇಶ್ ಖಾನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇದ್ದಾರೆ. ಆವೇಶ್ ಖಾನ್ ಅವರು ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ಟೈಮ್ ಕೊಹ್ಲಿ ಅವ್ರ ಜೊತೆ ಜಗಳ ಆಗಿ ದೊಡ್ಡ ರಾದಂತನೇ ಮಾಡ್ಕೊಂಡವರು. ಸೊ ಆವೇಶ್ ಖಾನ್ ಅವರು ಇದ್ದಾರೆ ಇವತ್ತು. ಆವೇಶ್ ಖಾನ್ ಅವರು ಕೂಡ ಇಂಡಿಯನ್ ಟೀಮಲ್ಲಿ ಸಖತ್ತಾಗಿ ತಮ್ಮ ಆಟವನ್ನು ಪ್ರದರ್ಶಿಸಿದಂಥವ್ರು. ಸೊ ಇವತ್ತು ಆವೇಶ್ ಖಾನ್ ಅವರು ಯಾವ ರೀತಿ ಆವೇಶದಿಂದ ಆಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಎಕ್ಸಾಕ್ಟ್ಲಿ. ಅಂಡ್ ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ 11 ನೋಡೋದಾದ್ರೆ ಪ್ರಿಯಾಂಶ್ ಆರ್ಯ ಅವರಿದ್ದಾರೆ, ಪ್ರಭಾಸ್ ಸಿಮ್ರಾನ್ ಸಿಂಗ್ ಅವರು ಇದ್ದಾರೆ ವಿಕೆಟ್ ಕೀಪಿಂಗ್ ನಲ್ಲಿ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಶಿಪ್. ಆಕ್ಚುಲಿ ಲಾಸ್ಟ್ KKR ಅವರಿಗೆ ಕಪ್ ತಂದು ಕೊಟ್ಟಂತ ಅನುಭವ ಇದೆ, ತಂಡವನ್ನು ಹೇಗೆ ಮುನ್ನಡೆಸಬೇಕನ್ನೋ ಅನುಭವ ಇದೆ. ಸೊ ದೊಡ್ಡ ದೊಡ್ಡ ಹಿರಿಯ ಪ್ಲೇಯರ್ಸ್ಗಳ ಜೊತೆ ಆಡಿದಂಥ ಅನುಭವ ಇದೆ. ಸೊ ಶ್ರೇಯಸ್ ಅಯ್ಯರ್ ಅವ್ರಿಗೆ ಇದೇನು ದೊಡ್ಡ ಟಾಸ್ಕ್ ಅಲ್ವೇ ಅಲ್ಲ. ಫಾರ್ಮ್ ನಲ್ಲಿ ಇದ್ದಾರೆ. ಒಂದ್ ಕಡೆ 97 ನೋಡಿದ್ರು. ತಂಡ ಕ್ಯಾಪ್ಟನ್ ಗೆ ಡಿಪೆಂಡ್ ಆಗುವಂತಹ ಒಂದು
ಏನ್ ಹೇಳ್ತಾರೆ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಕಳೆದ ಮ್ಯಾಚ್ ಆಡ್ಬೇಕಾದ್ರೂ ಕೂಡ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡೋದ್ರ ಮುಖಾಂತರ. ಇನ್ನು ಅಜ್ಮತುಲ್ಲಾ, ಓಮರ್ ಜಾಯ್, ಗ್ಲೇನ್ ಮ್ಯಾಕ್ಸ್ವೆಲ್, ಮಾರ್ಕಸ್ ಸ್ಟೋಯಿನಿಸ್ ಬಗ್ಗೆ ಯಾಕೋ ಈ ಬಾರಿ ಡಲ್ ಅನ್ನಿಸ್ತಾ ಇದ್ದಾರೆ. ಮಾರ್ಕಸ್ ಸ್ಟೋಯಿನಿಸ್ ಹೌದು, ಬಟ್ ಅದೇ ಲಾಸ್ಟ್ ಲಾಸ್ಟ್ ಕಳೆದ ಟೈಮ್ ಸೀಸನ್ ಅಲ್ಲಿ ಸಖತ್ತಾಗಿ ಆಡಿದ್ರು. ಇವ್ರ ಜೊತೆನೇ ಇದ್ರು ಅಲ್ವಾ, ಲಕ್ನೋ ಸೂಪರ್ ಜೈಂಟ್ಸ್ ಸೂಪರ್ ಜೊತೆ ಜೈಂಟ್ಸ್ ಅಲ್ಲಿ ಆಡಿದ್ರು. ಬಟ್ ಅಂತ ಪ್ಲೇಯರ್ ಇರೋದಕ್ಕೆ ಅವ್ರನ್ನ ಉಳಿಸ್ಕೊಂಡಿರೋದು. ಹೌದು, ಥರ್ಡ್ ಹೈಯೆಸ್ಟ್ ಸ್ಕೋರ್ ಮಾಡಿದ್ರು. ಸಖತ್ತಾಗಿ ಆಸ್ಟ್ರೇಲಿಯನ್ ಪ್ಲೇಯರು, ಒಳ್ಳೆ ಸ್ಟ್ಯಾಂಡರ್ಡ್ನೆಸ್ ಇದೆ, ಆಲ್ರೌಂಡರ್ ಆಟ, ಬೌಲಿಂಗು ಆಗ್ತಾರೆ, ಈ ಸೈಡ್ ಬ್ಯಾಟಿಂಗು ಆಡ್ತಾರೆ. ಸೊ ಅವ್ರದ್ದು ಕಮಾಲ್ ಮಾಡ್ತಾರೆ ಇವತ್ತು ಅನ್ನೋದೊಂದು ನೋಡೋಣ, ಹೋಪ್ ಇದೆ. ಶಶಾಂಕ್ ಸಿಂಗ್ ಕೂಡ ಇದ್ದಾರೆ. ಸೂರ್ಯಾಂಶ ಶೆಡ್ಗೆ ಅವರು, ಶಶಾಂಕ್ ಸಿಂಗ್ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ ಬ್ಯಾಟ್ಸ್ಮನ್, ಬೌಲರ್ ಕೂಡ, ಆಲ್ರೌಂಡರ್ ಆಟ ತೋರಿಸ್ತಾರೆ ಶಶಾಂಕ್ ಸಿಂಗ್ ಅವರು. ಇನ್ನು ಸೂರ್ಯಾಂಶ ಆಲ್ಮೋಸ್ಟ್ ಪಂಜಾಬ್ ಕಿಂಗ್ಸ್ ಅಲ್ಲಿ ಆಲ್ರೌಂಡರ್ ಆಟವನ್ನು ತೋರಿಸುವಂತ ಪ್ಲೇಯರ್ಸ್ಗಳು ಜಾಸ್ತಿ ಇರೋದು. ಸೊ ಅದು ಒಂದು ಅಡ್ವಾಂಟೇಜ್ ಕೊಡುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನು ಯಜ್ವೇಂದ್ರ ಚಾಹಲ್ ಅವರು ಒಳ್ಳೆ ಆಫ್ ಸ್ಪಿನ್ನರು. ಸೊ ನೋಡೋಣ ಇವತ್ತು ಅವ್ರು ಗೂಗ್ಲಿ ಯಾವ ರೀತಿ ಕಮಾಲ್ ಮಾಡುತ್ತೆ ಏಕನಾಥ್ ಸ್ಟೇಡಿಯಂ ಅಲ್ಲಿ ಅನ್ನೋದನ್ನ. ವೈಶಾಖ್ ವಿಜಯ್ ಕುಮಾರ್ ಅವರು ಲಾಸ್ಟ್ ಟೈಮ್ ನಮ್ಮ RCB ಅಲ್ಲಿ ಆಡಿದ್ರು. ಬಟ್ ಲಾಸ್ಟ್ 2 ವಿಕೆಟ್ ತಗೊಂಡಿದ್ರು. ವೈಶಾಖ್ ವಿಜಯ್ ಕುಮಾರ್ ಮಿಂಚಿದ್ದಾರೆ, ಲಾಸ್ಟ್ ಬೌಲಿಂಗ್ ಅಲ್ಲಿ ಫಾರ್ಮ್ ಇದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವರು. ಸೊ ವೈಶಾಖ್ ಅವರು ಇವತ್ತು ಯಾವ ರೀತಿ ಕಮಾಲ್ ಮಾಡ್ತಾರೆ ಗ್ರೌಂಡ್ ಅಲ್ಲಿ ಅನ್ನೋದು ನೋಡೋಣ. ಇನ್ನು ಹರ್ಷಿತ್ ಬ್ರಾರಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ದಾರೆ. ಸೊ ಪಂಜಾಬ್ ಕಿಂಗ್ಸ್ನ ಪ್ಲೇಯಿಂಗ್ 11 ಮಾತ್ರ ಸಖತ್ತಾಗಿದೆ. ಯಾವ ರೀತಿ ಸ್ಪಿನ್ ಮೋಡಿ ಮಾಡ್ತಾರೆ ಇವತ್ತು ಏಕನಾಥ್ ಸ್ಟೇಡಿಯಂ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೌದು, ಎರಡೂ ಟೀಮ್ ಕೂಡ ಬಲಿಷ್ಠವಾಗಿದೆ. ಎರಡೂ ಟೀಮ್ಗಳು ಗೆಲ್ಲಬೇಕು ಅನ್ನೋ ಹುಮ್ಮಸ್ನಲ್ಲೇ ಅಖಾಡಕ್ಕೆ ಇಳಿತಾರೆ. ಅಂಡ್ ಪಂಜಾಬ್ ಕಿಂಗ್ಸ್ ಏನಿದ್ದಾರೆ ಅವರ ಅಗೇನ್ಸ್ಟ್ ಆಗಿ ಲಕ್ನೋ ಗೆಲ್ಲೇಬೇಕು ಅಂತಾನೆ ಪಣಕ್ಕೆ ಇಳಿದಿರ್ತಾರೆ. ಬಿಕಾಸ್ ಪಂತ್ ಚಾಲೆಂಜಿಂಗ್ ಆಗಿ ಈ ಗೇಮ್ ನ ತಗೊಂಡಿರ್ತಾರೆ ಅಂದ್ರೆ ತಪ್ಪಾಗಲ್ಲ. ಸೊ ನೋಡೋಣ ಇಬ್ರಲ್ಲಿ ಯಾರು ಗೆಲ್ಲಬಹುದು ಅನ್ನುವಂತ ನಿಮ್ ಪ್ರೆಡಿಕ್ಷನ್. ಇವತ್ತು LSG ಮ್ಯಾಮ್, ಇವತ್ತಿನ ಪ್ರೆಡಿಕ್ಷನ್ LSG. ಯಾಕಂದ್ರೆ ಸಖತ್ತಾಗಿ ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಬ್ಯಾಟಿಂಗ್ ಅಲ್ಲೂ ಅದೇ ರೀತಿ ಪರ್ಫಾರ್ಮೆನ್ಸ್ ತೋರಿಸಿದ್ರು, ಬೌಲಿಂಗ್ ಅಲ್ಲೂ ಕೂಡ ಅದೇ ಪರ್ಫಾರ್ಮೆನ್ಸ್ ತೋರಿಸಿದ್ರು. ಸೊ ಇವತ್ತು LSG ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಳ್ತಾ ಬೌಲಿಂಗ್ ತಗೊಳ್ತಾ ಗೊತ್ತಿಲ್ಲ. ಡಿಪೆಂಡ್ ಅಪಾನ್ ಇವತ್ತು ಸ್ಪಿನ್ನರ್ಸ್ಗಳ ಮೇಲೆ ಜಾಸ್ತಿ ಹೋಪ್ ಇದೆ ಫ್ಯಾನ್ಸ್ಗಳಿಗೆ. ಸೊ ಯಾವ ರೀತಿ ಎರಡೂ ತಂಡಗಳು ಆಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಒಂದು ಒಳ್ಳೆ ಸ್ಕೋರ್ನ ಕೊಡ್ಲಿ, ಒಳ್ಳೆ ಮ್ಯಾಚ್ ಇವತ್ತಿಂದ ಆಗ್ಲಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದೀವಿ. ಮತ್ತೆ ನಾವು ಸಿಗ್ತೀವಿ ನಾಳೆ ಶಾರ್ಪ್ 6 o'clock IPL ಜಿಂಗಾಲಾಲ ಕಾರ್ಯಕ್ರಮದಲ್ಲಿ. RCB ಬಗ್ಗೆ ಮಾತಾಡೋಕೆ ನಾವಂತೂ ಫುಲ್ ಪ್ರಿಪೇರ್ಡ್ ಆಗಿ ಬಂದಿರ್ತೀವಿ. ಸೊ ನೀವು ಕೂಡ ಕಾರ್ಯಕ್ರಮ ನೋಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ದಿಸ್ ಇಸ್ ಆದರ್ಶಿನಿ along with ಕಪ್ ನಮ್ದೇ. Yes, Karthik signing off. Take care. ನಮಸ್ಕಾರ.